ಕ್ರಿಕೆಟ್ ಅಂದರೆ 11 ಜನ ಆಡುವ ಆಟ ಅಂತ ಜಗತ್ತು ಹೇಳುತ್ತದೆ. ಆದರೆ ಈ ಬೆಂಗಳೂರಿನ ಮಣ್ಣಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಗ್ಯಾಲರಿಯಲ್ಲಿ ಕೂತಿರೋ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಗೊತ್ತು, ಕ್ರಿಕೆಟ್ ಅಂದರೆ ಅದು ಕೇವಲ ಆಟವಲ್ಲ, ಅದೊಂದು ಎಮೋಷನಲ್. ಈ ನಗರದ ನಾಡಿ ಮಿಡಿತವೇ RCB. ಇವತ್ತು ನಾವು ಮಾತನಾಡಲಿರುವುದು ಒಂದು ಟೀಮ್ ಬಗ್ಗೆ ಮಾತ್ರವಲ್ಲ, ಒಂದು ಸಾಮ್ರಾಜ್ಯದ ಬಗ್ಗೆ. 2008ರಲ್ಲಿ IPL ಎಂಬ ಈ ಕ್ರಿಕೆಟ್ ಹಬ್ಬ ಶುರುವಾದಾಗ ನಮಗೆಲ್ಲರಿಗೂ ಒಂದು ಕನಸಿತ್ತು, ನಮ್ಮದೇ ಆದ ಒಂದು ತಂಡ, ನಮ್ಮದೇ ಆದ ಹೀರೋಗಳು ಇರಬೇಕು ಅಂತ. ಆಗ ಹುಟ್ಟಿದ್ದು ಈ ರೆಡ್ ಆ್ಯಂಡ್ ಗೋಲ್ಡ್ ಸೈನ್ಯ. ಅದು ಶುರುವಾದ ಈ ಪಯಣಕ್ಕೆ ಈಗ 18 ವರ್ಷಗಳ ಇತಿಹಾಸವಿದೆ. ಈ 18 ವರ್ಷಗಳಲ್ಲಿ ನಾವೇನೆಲ್ಲ ನೋಡಿಲ್ಲ. ಸೋಲಿನ ಕೈ ಉಂಡಿದ್ದೇವೆ, ಇತಿಹಾಸದ ಶಿಖರವನ್ನೇರಿದ್ದೇವೆ. ಕೂದಲೆಳೆಯ ಹಂತದಲ್ಲಿ ಟ್ರೋಫಿ ಕೈ ತಪ್ಪಿದಾಗ ಕಣ್ಣೀರು ಹಾಕಿದ್ದೇವೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗಿಲ್ಲ, ಅದು ಈ ತಂಡದ ಮೇಲಿರುವ ಪ್ರೀತಿ. ನಿಮಗೆ ನೆನಪಿದೆಯೇ, 2008ರಲ್ಲಿ ಆ ಮೊದಲನೇ ಪಂದ್ಯ ಬ್ರೇಡ್ ಮೆಕ್ಕಲ್ ಅವರು ಸಿಡಿಸಿದ ಆ ಸಿಕ್ಸರ್ಗಳು ನಮ್ಮ ಮೇಲೆ ತಣ್ಣೀರು ಎರಚಿದಂತಾಯಿತು. ಆರಂಭದಲ್ಲಿ ನಮ್ಮ ತಂಡ ಟೆಸ್ಟ್ ಟೀಮ್ ಅಂತ ಹೀಯಾಳಿಸುತ್ತಿದ್ರು, ಆದರೆ ಕನ್ನಡಿಗರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲಾರರು. ರಾಹುಲ್ ದ್ರಾವಿಡ್ ಅವರ ತಾಳ್ಮೆ, ಅನಿಲ್ ಕುಂಬ್ಳೆ ಅವರ ಅಗ್ರೆಸಿವ್, ಆಮೇಲೆ ಬಂದ ಕ್ರಿಸ್ ಗೇಲ್ ಅನ್ನೋ ಸುನಾಮಿ, AB ಡಿ ವಿಲಿಯರ್ಸ್ ಎಂಬ ಇಂಜಿನ್ ಪವರ್, ಇವೆಲ್ಲರ ನಡುವೆ ಒಬ್ಬ ಹುಡುಗ ಬಂದ, ವಿರಾಟ್ ಕೊಹ್ಲಿ. ಈ ತಂಡ ಅವನನ್ನು ಬೆಳೆಸಿತ್ತು, ಅವನು ಈ ತಂಡವನ್ನು ಉಸಿರಾಗಿಸಿಕೊಂಡ. ಇನ್ಕೇಸ್ ನಾವು ಈ ವಿಡಿಯೋದಲ್ಲಿ ಕೇವಲ ಸ್ಕೋರ್ ಬೋರ್ಡ್ ಬಗ್ಗೆ ಮಾತನಾಡಲ್ಲ, ನಾವು ಮಾತನಾಡಲಿರುವುದು ಆ RCB ಅನ್ನೋ ಘೋಷಣೆಯ ಬಗ್ಗೆ. ಆ ಘೋಷಣೆ ಸ್ಟೇಡಿಯಂನಲ್ಲಿ ಕೇಳಿ ಬಂದರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಶುರುವಾಗುತ್ತಿತ್ತು. ಟ್ರೋಫಿ ಬೀರುವಿನಲ್ಲಿರಲಿ ಅಥವಾ ಇಲ್ಲದಿರಲಿ, ಅಭಿಮಾನಿಗಳ ಹೃದಯದಲ್ಲಿ ಮಾತ್ರ RCB ಯಾವತ್ತು ನಂಬರ್ 1. 2008ರ ಆ ತಡಕಾಟದಿಂದ ಹಿಡಿದು 2025ರ ಆ ಸುವರ್ಣ ಯುಗದವರೆಗೆ RCB ಹೇಗೆ ಬೆಳೆದು ಬಂತು ಅನ್ನೋದನ್ನ ಕಣ್ಣು ಕಟ್ಟುವಂತೆ ನೋಡೋಣ. ಇದು ಬರೀ ವಿಡಿಯೋ ಅಲ್ಲ, ಇದು ಪ್ರತಿಯೊಬ್ಬ ಬೆಂಗಳೂರಿನ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ಕತೆ. ಅದರ ಮುಂಚೆ ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು ಟೈಮ್ ಟ್ರಾವೆಲ್ ಅನ್ನು ಮಾಡೋಣ. ವರ್ಷ 2008, IPL ಎಂಬ ಹೊಸ ಕ್ರಾಂತಿ ಜಗತ್ತಿಗೆ ಪರಿಚಯವಾಗಿತ್ತು. ಹಣ, ಗ್ಲಾಮರ್ ಮತ್ತು ಕ್ರಿಕೆಟ್ ಬೇರೆ. ಈ ಹಬ್ಬದಲ್ಲಿ ಪ್ರತಿಯೊಂದು ನಗರಕ್ಕೂ ಒಂದು ತಂಡವಿತ್ತು. ಬೆಂಗಳೂರಿಗೆ ಸಿಕ್ಕಿದ್ದು ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಗಿನ ಕಾಲದಲ್ಲಿ ವಿಜಯ್ ಮಲ್ಯ ಅವರು ಅತಿ ಹೆಚ್ಚು ಹಣ ಕೊಟ್ಟು, ಅಂದರೆ 440 ಕೋಟಿ ಕೊಟ್ಟು ಈ ತಂಡವನ್ನು ಕೊಂಡುಕೊಳ್ಳುತ್ತಾರೆ. ಅದ್ದೂರಿಯ ಲಾಂಚ್, ಸ್ಟಾರ್ ಆಟಗಾರರ ದಂಡು, ಎಲ್ಲ ಕನಸಿನಂತೆಯೇ ಇತ್ತು. ಆದರೆ ಮೊದಲ ಹರಾಜಿನಲ್ಲಿ ಒಂದು ಎಡವಟ್ಟು ನಡೆದು ಹೋಗಿತ್ತು. T20 ಅಂದರೆ ಬೌಂಡರಿ ಸಿಕ್ಸರ್ಗಳ ಆಟ ಅಂತ ಎಲ್ಲರಿಗೂ ಗೊತ್ತು. ಆದರೆ ನಮ್ಮ RCB ಮ್ಯಾನೇಜ್ಮೆಂಟ್ ಆಯ್ಕೆ ಮಾಡಿದ್ದು ಯಾರನ್ನ ಗೊತ್ತಾ? ದಿವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್, ಜಾಕ್ ಕಾಲಿಸ್, ವಾಸಿಂ ಜಾಫರ್, ಶಿವನಾರಾಯಣ ಚಂದ್ರಪಾಲ್, ಇವರೆಲ್ಲ ಟೆಸ್ಟ್ ಕ್ರಿಕೆಟ್ನ ದೈತ್ಯರು. ಆದರೆ T20ಗೆ ಇವರು ಸರಿ ಹೋಗುತ್ತಾರಾ ಅನ್ನೋ ಪ್ರಶ್ನೆ ಅಂದು ಶುರುವಾಗಿತ್ತು. ಎದುರಾಳಿಗಳ ತಂಡಗಳು ನಮ್ಮನ್ನು ನೋಡಿ ನಕ್ಕು, ಇದು IPL ಆಡೋ ಟೀಮ್ ಅಲ್ಲ, ಇಂಗ್ಲೆಂಡ್ನಲ್ಲಿ ಕೌಂಟಿ ಕ್ರಿಕೆಟ್ ಆಡೋ ಟೆಸ್ಟ್ ಟೀಮ್ ಅಂತ ಹೀಯಾಳಿಸುತ್ತಿದ್ರು. ನಮಗೆ ಆ ಟೆಸ್ಟ್ ಟೀಮ್ ಅನ್ನೋ ಅಡೆಪಟ್ಟಿ ಬಹಳ ಕಾಡಿತ್ತು. ನಿಮಗೆ ನೆನಪಿದೆ, ಏಪ್ರಿಲ್ 18, 2008 IPL ಇತಿಹಾಸದಲ್ಲಿ ಮೊದಲ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿತ್ತು. KKR ವಿರುದ್ಧ ನಮ್ಮ ಹುಡುಗರು ಮೈದಾನಕ್ಕಿಳಿದಿದ್ರು. ಇಡೀ ಬೆಂಗಳೂರು RCB ಅಂತ ಕಿರ್ಚಾಡುತ್ತಿತ್ತು. ಆದರೆ ಅಂದು ನಡೆದಿದ್ದೇ ಬೇರೆ. ಬ್ರೆಡನ್ ಮೆಕ್ಕಲ್ ಅವರು ಸಿಡಿಸಿದ್ದ 158 ರನ್ನುಗಳ ಆ ಸುನಾಮಿಗೆ ನಮ್ಮ ಬೌಲರ್ಸ್ಗಳು ತತ್ತರಿಸಿ ಹೋಗಿದ್ರು. ಕೇವಲ 82 ರನ್ಗಳಿಗೆ ನಮ್ಮ ಇಡೀ ತಂಡ ಆಲ್ಔಟ್ ಆಗಿತ್ತು. ಅದು ಕೇವಲ ಸೋಲಲ್ಲ, ಅದೊಂದು ಮುಖಭಂಗವಾಗಿತ್ತು. ರಾಹುಲ್ ದ್ರಾವಿಡ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು, T20ಯ ಆ ವೇಗಕ್ಕೆ ತಂಡವು ಹೊಂದಿಕೊಳ್ಳಲು ವಿಫಲವಾಯಿತು. ಸತತ ಸೋಲುಗಳು, ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ, ಅಭಿಮಾನಿಗಳು ಅತಿ ನಿರಾಸೆಯಾಗಿದ್ದರು. ಪ್ರತಿಯೊಂದು ಪಂದ್ಯದಲ್ಲೂ ನಾವು ಹೋರಾಟ ಮಾಡಿದ್ವಿ, ಆದರೆ ಗೆಲುವು ಮಾತ್ರ ಮರೀಚಿಕೆಯಾಗಿತ್ತು. ಮ್ಯಾನೇಜ್ಮೆಂಟ್ ಮತ್ತು ಆಟಗಾರರ ನಡುವೆ ಹೊಂದಾಣಿಕೆ ಕೊರತೆ ಅನ್ನೋ ಸುದ್ದಿ ಹರಡಿತ್ತು. ಆ ಸೀಸನ್ನಲ್ಲಿ ನಾವು 14 ಪಂದ್ಯಗಳಲ್ಲಿ ಕೇವಲ 4 ಪಂದ್ಯಗಳು ಮಾತ್ರ ಗೆದ್ದಿದ್ವಿ. ಆದರೆ ಆ ಕತ್ತಲೆಯ ನಡುವೆ ಒಂದು ಸಣ್ಣ ಬೆಳಕಿತ್ತು. ಆ ಸಣ್ಣ ಬೆಳಕ ಹೆಸರೇ ವಿರಾಟ್ ಕೊಹ್ಲಿ. ಅಂಡರ್-19 ವರ್ಲ್ಡ್ ಕಪ್ ಗೆದ್ದು ಬಂದಿದ್ದ ಆ ನಾಯಕ ಹುಡುಗ ಮೊದಲ ಬಾರಿಗೆ RCB ಜೆರ್ಸಿ ತೊಟ್ಟು ಮೈದಾನಕ್ಕಿಳಿದಿದ್ರು. ಅಂದು ಅವರು ಅಷ್ಟೊಂದು ದೊಡ್ಡ ರನ್ಗಳನ್ನು ಗಳಿಸಲಿಲ್ಲದಿದ್ರೂ ಅವರ ಕಣ್ಣಿನಲ್ಲಿದ್ದ ಆ ಗೆಲುವಿನ ಹಸಿವಿನ ಮುಂದೆ ಇತಿಹಾಸ ಸೃಷ್ಟಿಸಲಿದೆ ಅಂತ ಯಾರಿಗೂ ತಿಳಿದಿರಲಿಲ್ಲ. 2008ರಲ್ಲಿ ಸೀಸನ್ ಮುಗಿದಾಗ ಎಲ್ಲರೂ ಅಂದುಕೊಂಡಿದ್ದು ಒಂದೇ, ಈ ಟೀಮ್ ಇಷ್ಟೇ, ಇವರಿಂದ ಏನೂ ಸಾಧ್ಯವಿಲ್ಲ ಅಂತ. ಆದರೆ ಅವರಿಗೆ ಗೊತ್ತಿರಲಿಲ್ಲ, RCB ಅಂದರೆ ಸೋತು ಸುಮ್ಮನೆ ಕೂರುವ ತಂಡವಲ್ಲ,
ಅದು ಬೂದಿಯಿಂದ ಎದ್ದು ಬಂದಂತ ಫಿನಿಕ್ಸ್ ಅಕ್ಕಿ ತರ ಅಂತ. 2008ರಲ್ಲಿ ನೆಲಕ್ಕೆ ಬಿದ್ದಿದ್ದ RCB 2009ರಲ್ಲಿ ಹೀಗೆ ಪುಟಿದೆತ್ತು ಅನ್ನೋದು ಒಂದು ಪಕ್ಕಾ ಸಿನಿಮಾ ಸ್ಟೋರಿ ಇದ್ದಂತೆ. ಭಾರತದಲ್ಲಿ ಚುನಾವಣೆಗಳಿದ್ದ ಕಾರಣ IPL 2ನೇ ಸೀಸನ್ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಳಾಂತರಿಸಲಾಗಿತ್ತು. ಅಲ್ಲಿಯ ವೇಗದ ಪಿಚ್ಗಳು, ತಣ್ಣನೆಯ ಗಾಳಿ, ನಮ್ಮ ಟೆಸ್ಟ್ ಟೀಮ್ ಅಂತ ಕರೆಸಿಕೊಂಡಿದ್ದ ತಂಡಕ್ಕೆ ಇದು ಒಂದು ದೊಡ್ಡ ಸವಾಲಾಗಿತ್ತು. ಆರಂಭದಲ್ಲಿ ಕೆವಿನ್ ಪೀಟರ್ ತಂಡದ ನಾಯಕನಾಗಿದ್ದರು, ಆದರೆ ಮೊದಲ 5 ಪಂದ್ಯದಲ್ಲಿ ನಾವು ಸೋತಿದ್ದು ಬರೋಬ್ಬರಿ 4 ಪಂದ್ಯಗಳು. ಮತ್ತೆ ಅದೇ ಹಳೆಯ ಕತೆ, ಮತ್ತೆ ಅದೇ ನಿರಾಸೆ ಅಂತ ಅಭಿಮಾನಿಗಳು ಅಂದುಕೊಂಡಿದ್ದಾಗ, ಆದರೆ ಆಗಲೇ ನಡೆದಿದ್ದು ಒಂದು ದೊಡ್ಡ ಬದಲಾವಣೆ. ಪೀಟರ್ಸನ್ ಇಂಗ್ಲೆಂಡ್ಗೆ ಮರಳಿದರು. ತಂಡದ ಚುಕ್ಕಾಣಿ ಹಿಡಿದಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ಜಂಬೋ ಎಂದು ಖ್ಯಾತಿಯಾಗಿರುವ ಅನಿಲ್ ಕುಂಬ್ಳೆ ಅವರು. ಕುಂಬ್ಳೆ ಅವರು ನಾಯಕತ್ವ ವಹಿಸಿಕೊಂಡ ತಕ್ಷಣ ತಂಡದ ವಾತಾವರಣವೇ ಬದಲಾಯಿತು. ಅವರು ಕೇವಲ ನಾಯಕರಾಗಿರಲಿಲ್ಲ, ಒಬ್ಬ ಸೇನಾಪತಿಯಂತೆ ತಂಡವನ್ನು ಮುನ್ನಡೆಸಿದರು. ಕುಂಬ್ಳೆ ಅವರ ಆ ಒಂದು ಮ್ಯಾಜಿಕ್ ಸ್ಪೆಲ್ ನಿಮಗೆ ನೆನಪಿದೆಯಾ? ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೇವಲ 5 ರನ್ ನೀಡಿ 5 ವಿಕೆಟ್ ಕಿತ್ತು. ಈ ಸ್ಪೆಲ್ ಅಂದು RCBಯ ಪಾಳಯದಲ್ಲಿ ಒಂದು ಹೊಸ ಚೈತನ್ಯವನ್ನೇ ತುಂಬಿತ್ತು. ಅಲ್ಲಿಂದ ಶುರುವಾದ RCB ವಿಜಯ ಯಾತ್ರೆ ತಡೆಯಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಅದೇ ಸೀಸನ್ನಲ್ಲಿ ಒಬ್ಬ ಯುವ ನಾಯಕ ಕನ್ನಡಿಗ ಇಡೀ ವಿಶ್ವದ ಗಮನ ಸೆಳೆದಿದ್ದರು. ಅವರೇ ಮನೀಶ್ ಪಾಂಡೆ. ಸೆಮಿಫೈನಲ್ನಲ್ಲಿ ತಲುಪಲು ಅತಿ ಮುಖ್ಯವಾದ ಚಾರ್ಜರ್ಸ್ ವಿರುದ್ಧ ಪಂದ್ಯದಲ್ಲಿ ಮನೀಶ್ ಪಾಂಡೆ ಅವರು ಅಬ್ಬರಿಸಿದ ರೀತಿ ಇಂದಿಗೂ ಕಣ್ಣಿಗೆ ಕಟ್ಟುವಂತಿದೆ. IPL ಇತಿಹಾಸದಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಪಾತ್ರರಾದರು ಮನೀಶ್ ಪಾಂಡೆ. ಅವತ್ತು ಸೆಂಚುರಿ ಹೊಡೆದಾಗ ಅವರ ವಯಸ್ಸು ಕೇವಲ 19 ವರ್ಷ. ಬೆಂಗಳೂರಿನ ಹುಡುಗ ಸೆಂಚುರಿ ಬಾರಿಸಿದನ್ನು ನೋಡಿ ಇಡೀ ಕರ್ನಾಟಕವೇ ಸಂಭ್ರಮಿಸಿತ್ತು. ನಂತರ ನಡೆದಿದ್ದು ಸೆಮಿಫೈನಲ್ ಅಂತ. ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಆ ಪಂದ್ಯದಲ್ಲಿ RCB ತೋರಿಸಿದ ಕೆಚ್ಚೆದೆಯ ಹೋರಾಟ ಅದ್ಭುತವಾಗಿತ್ತು. ಧೋನಿ ಪಡೆ ಮಣಿಸಿದ RCB ಮೊದಲ ಬಾರಿಗೆ ಫೈನಲ್ಸ್ಗೆ ಲಗ್ಗೆ ಇಟ್ಟಿತ್ತು. ಇಡೀ ಜಗತ್ತು ನಮ್ಮನ್ನು ಟೆಸ್ಟ್ ಟೀಮ್ ಅಂತ ನಕ್ಕಿದ್ರು, ಆದರೆ ಕುಂಬ್ಳೆ ಅವರ ನಾಯಕತ್ವದಲ್ಲಿ ಅಂದೇ ಫೈನಲ್ನಲ್ಲಿ ನಿಂತಿತ್ತು. ಫೈನಲ್ ಪಂದ್ಯ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ. ಗಿಲ್ಕ್ರಿಸ್ಟ್ ಅವರ ತಂಡ ನೀಡಿದ 144 ರನ್ಗಳ ಗುರಿ ಬೆನ್ನಟ್ಟಿದ್ದು ನಮ್ಮ ತಂಡ. ಜಯ ಸನಿಹಕ್ಕೆ ಬಂದಿತ್ತು. ಅನಿಲ್ ಕುಂಬ್ಳೆ ಅವರು ಫೈನಲ್ನಲ್ಲಿ 4 ವಿಕೆಟ್ ಕಿತ್ತು ಪಂದ್ಯದ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದರು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಕೇವಲ 6 ರನ್ಗಳ ಅಂತರದಲ್ಲಿ ನಾವು ಟ್ರೋಫಿಯನ್ನು ಕಳೆದುಕೊಂಡಿದ್ದೀವಿ. ಆದರೆ ಆ ಸೋಲು ನಮಗೆ ನೋವನ್ನು ನೀಡಲಿಲ್ಲ, ಏಕೆಂದರೆ 2009ರ ಈ ಸೀಸನ್ ನಮಗೆ ಒಂದು ದೊಡ್ಡ ಪಾಠವಾಗಿತ್ತು. ಅದೇನೆಂದರೆ ಬೆಂಗಳೂರು ಯಾವತ್ತೂ ಸೋಲು ಒಪ್ಪುವುದಿಲ್ಲ ಅಂತ ಅನಿಲ್ ಕುಂಬ್ಳೆ ಎಂಬ ನಾಯಕ ನಮಗೆ ಗೌರವ ತಂದು ಕೊಟ್ಟಿದ್ದರು. ಮನೀಶ್ ಪಾಂಡೆ ಎಂಬ ಯುವ ಪ್ರತಿಭೆ ನಮಗೆ ಭರವಸೆ ನೀಡಿದ್ದರು. RCB ಅಂದರೆ ಕೇವಲ ಒಂದು ತಂಡವಲ್ಲ, ಅದೊಂದು ಹೋರಾಟದ ಪಡೆ ಅಂತ ಜಗತ್ತಿಗೆ ಸಾಬೀತು ಮಾಡಿದ ವರ್ಷ. ಆದರೆ ನಿಜವಾದ ಸುನಾಮಿ ಬರಲು ಇನ್ನೂ ಸಮಯವಿತ್ತು. ಆ ಸುನಾಮಿ ಹೆಸರೇ ಕ್ರಿಸ್ ಗೇಲ್. ಹಿಂಗೆ ಬೆಂಗಳೂರಿನಲ್ಲಿ ಮಳೆ ಬರೋದು ಸಾಮಾನ್ಯ. ಆದರೆ 2011ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ವಿಭಿನ್ನವಾದ ಮಳೆ ಶುರುವಾಗಿತ್ತು. ಅದು ನೀರಿನ ಮಳೆಯಲ್ಲ, ಸಿಕ್ಸರ್ಗಳ ಮಳೆ. ಆ ಮಳೆಯನ್ನು ಹೊತ್ತು ತಂದವರೇ ದ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರು. ನಿಮಗೆ ಗೊತ್ತಾ, 2011ರ IPL ಹರಾಜಿನಲ್ಲಿ ಕ್ರಿಸ್ ಗೇಲ್ ಅವರನ್ನು ಯಾರೂ ಕೊಂಡುಕೊಳ್ಳಲಿಲ್ಲ. ನಂಬಲಿಕ್ಕೆ ಅಸಾಧ್ಯ ಅಲ್ವಾ? ಆದರೆ ಅದೃಷ್ಟವೋ ಅಥವಾ ವಿಧಿಯಾಟವೋ ಗೊತ್ತಿಲ್ಲ, ನಮ್ಮ ತಂಡದ ಡೀರಿಕ್ ನಾನಸ್ ಅವರಿಗೆ ಗಾಯವಾದಾಗ ರಿಪ್ಲೇಸ್ಮೆಂಟ್ ಆಗಿ ಗೇಲ್ ಅವರು RCBಗೆ ಬಂದರು. ಅಂದು ಅವರು ಬೆಂಗಳೂರಿನ ಏರ್ಪೋರ್ಟಿನಲ್ಲಿ ಇಳಿದ ತಕ್ಷಣದಿಂದ RCB ಇತಿಹಾಸವೇ ಬದಲಾಯಿತು. ಕ್ರಿಸ್ ಗೇಲ್ ಬಂದ ಮೊದಲ ಪಂದ್ಯವೇ ಅವರು ಹಳೆಯ ತಂಡ KKR ವಿರುದ್ಧ. ಅಂದು ಅವರು ಸಿಡಿಸಿದ ಆ ಭರ್ಜರಿ ಶತಕ ಇದೆಯಲ್ಲ, ಅದು RCB ಅಭಿಮಾನಿಗಳಿಗೆ ಹೊಸ ದಿಕ್ಸೂಚಿಯನ್ನೇ ತೋರಿಸಿತ್ತು. ಅಲ್ಲಿವರೆಗೆ ನಮ್ಮದು ಕೇವಲ ಒಂದು ತಂಡವಾಗಿತ್ತು, ಆದರೆ ಕ್ರಿಸ್ ಗೇಲ್ ಬಂದ ಮೇಲೆ ಅದೊಂದು ಬ್ರ್ಯಾಂಡ್ ಆಯಿತು. ಗೇಲ್ ಅಂದ್ರೆ ಕೇವಲ ಬ್ಯಾಟ್ಸ್ಮನ್ ಅಲ್ಲ, ಅವರು ಒಬ್ಬ ಎಂಟರ್ಟೈನರ್. ಮೈದಾನದಲ್ಲಿ 6 ಹೊಡೆದ ಮೇಲೆ ಅವರು ಹಾಕುತ್ತಿದ್ದ ಗಂಗಮ್ ಸ್ಟೈಲ್ ಡ್ಯಾನ್ಸ್ ಇಂದಿಗೂ ನಮ್ಮ ಕಣ್ಣು ಮುಂದೆ ಇದೆ. ಇನ್ನು ನಾವು ಮಾತಾಡಲೇಬೇಕಾದ ಈ ಐತಿಹಾಸಿಕ ದಿನ ಏಪ್ರಿಲ್ 23, 2013 ಪುಣೆ ವಾರಿಯರ್ಸ್ ವಿರುದ್ಧ ಪಂದ್ಯ. ಅಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದದ್ದು ಕ್ರಿಕೆಟ್ ಅಲ್ಲ, ಅದೊಂದು ಹಸಿಯ ದೌರ್ಜನ್ಯ. ಗೇಲ್ ಬ್ಯಾಟ್ ಹಿಡಿದು ನಿಂತರೆ ಸಾಕು, ಬಾಲ್ ಸ್ಟೇಡಿಯಂನ ಮೇಲ್ಛಾವಣಿಯ ಮೇಲೆ ಹೋಗಿ ಕೂರುತ್ತಿತ್ತು. ಕೇವಲ 30 ಎಸೆತದಲ್ಲಿ ಶತಕ. ಕೊನೆಗೆ ಅವರು ಅಜೇಯರಾಗಿ ಉಳಿದಿದ್ದು 175 ರನ್ಗಳಿಗೆ. ಅಂದು ಅವರು 17 ಸಿಕ್ಸರ್ಗಳು ಮತ್ತು 13 ಬೌಂಡರಿಗಳನ್ನು ಬಾರಿಸಿದ್ದರು. ಕ್ರಿಕೆಟ್ ಇತಿಹಾಸದಲ್ಲಿ ವೈಯಕ್ತಿಕ ಗರಿಷ್ಠ ಮೊತ್ತವನ್ನು ಗೇಲ್ ನಮ್ಮ RCB ಜೆರ್ಸಿಯಲ್ಲಿ ದಾಖಲಿಸಿದ್ದರು.
ಆ ದಿನ ಬೌಲರ್ಸ್ಗಳ ಪರಿಸ್ಥಿತಿ ನೋಡಿ ನಮಗೆ ಮರುಕ ಹುಟ್ಟುತ್ತಿತ್ತು. ಗೇಲ್ ಹೊಡೆಯುವ ಹೊಡೆತಕ್ಕೆ ಸ್ಟೇಡಿಯಂನ ಗಾಜುಗಳೇ ಪುಡಿ ಪುಡಿ ಆಗುತ್ತಿದ್ದವು. ಗೇಲ್ ಸ್ಟಾರ್ಮ್ ಅಂದ್ರೆ ಅದೇ, ಒಮ್ಮೆ ಶುರುವಾದ್ರೆ ಎದುರಾಳಿಗಳ ತಂಡ ಸರ್ವನಾಶ ಗ್ಯಾರಂಟಿ. ಗೇಲ್ ಮತ್ತು ವಿರಾಟ್ ಕೊಹ್ಲಿ ಆ ಓಪನಿಂಗ್ ಜೋಡಿ ಆಟ, ಗೇಲ್ ಮತ್ತು ಎಬಿಡಿ ಆ ಸ್ಫೋಟಕ ಬ್ಯಾಟಿಂಗ್, ಇವೆಲ್ಲ ಆರ್ಸಿಬಿಯನ್ನು IPL ನಲ್ಲಿ ಅತ್ಯಂತ ಪ್ರಭಾವಿತ ತಂಡವನ್ನಾಗಿ ಮಾಡಿದ್ದವು. ಗೇಲ್ ಬರೀ ರನ್ಗಳನ್ನು ಹೊಡೆಯುತ್ತಿರಲಿಲ್ಲ, ಅವರು ಬೆಂಗಳೂರಿನ ಜನರನ್ನು ಪ್ರೀತಿಸುತ್ತಿದ್ದರು. ಈ ಮಣ್ಣಿನ ಮಗನಂತೆ ಬೆರೆತಿದ್ದರು. ಇವತ್ತಿಗೂ ಗೇಲ್ ಗೇಲ್ ಅನ್ನೋ ಘೋಷಣೆ ಚಿನ್ನಸ್ವಾಮಿಯಲ್ಲಿ ಮುಳುಗುತ್ತದೆ ಅಂದರೆ ಅದಕ್ಕೆ ಕಾರಣ ಅವರು ನೀಡಿದ ಅದ್ಭುತ ಮನರಂಜನೆ. ಗೇಲ್ ಎಂಬ ಸುನಾಮಿ RCBಯನ್ನು ಒಂದು ಮಟ್ಟಕ್ಕೆ ತಲುಪಿಸಿತು. ಆದರೆ ಆ ಸುನಾಮಿಗೆ ಒಬ್ಬ ಮ್ಯಾಜಿಷಿಯನ್ ಸಾಥ್ ಕೊಟ್ಟಿದ್ದ. ಅವರೇ ನಮ್ಮೆಲ್ಲರ ಪ್ರೀತಿಯ 360 ಆಟಗಾರ. ಕ್ರಿಕೆಟ್ ಲೋಕದಲ್ಲಿ ಎಷ್ಟೋ ಜನ ದೈತ್ಯ ಆಟಗಾರರು ಬಂದು ಹೋಗುತ್ತಾರೆ, ಆದರೆ ಬೆಂಗಳೂರಿನ ಮಟ್ಟಿಗೆ ಒಬ್ಬ ಆಟಗಾರನಿಗೆ ದೊಡ್ಡ ಸ್ಥಾನ ಸಿಕ್ಕಿದೆ ಅಂದರೆ ಅದು ABD ಡಿವಿಲಿಯರ್ಸ್ ಅಲಿಯಾಸ್ ನಮ್ಮ ಎಲ್ಲ ಪ್ರೀತಿಯ ABD. ದಕ್ಷಿಣ ಆಫ್ರಿಕಾದಿಂದ ಬಂದ ಈ ಆಟಗಾರರನ್ನು ನಾವು ಎಂದಿಗೂ ಪರದೇಶಿ ಎಂದು ಭಾವಿಸಲೇ ಇಲ್ಲ. ಅವರು ಬ್ಯಾಟಿಂಗ್ ಶೈಲಿ ನೋಡಿ ನಮ್ಮ ಬೆಂಗಳೂರಿನ ಅಭಿಮಾನಿಗಳಿಗೆ ಪ್ರೀತಿಯಿಂದ ಕೊಟ್ಟ ಹೆಸರೇ ಬೆಟ್ಟಪ್ಪ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ಮೂಲೆಯಲ್ಲೂ ABD ಅನ್ನೋ ಮಂತ್ರ ಜಪಿಸುತ್ತಿತ್ತು. ಅಂದರೆ ಅದಕ್ಕೆ ಕಾರಣ ಅವರು ಮಾಡಿದ ಬ್ಯಾಟಿಂಗ್ ಮ್ಯಾಜಿಕ್. ABD ಅಂದರೆ ಕೇವಲ 360 ಆಟಗಾರನಲ್ಲ, ಅವರು ಒಬ್ಬ ಅಸಾಮಾನ್ಯ ಮಾಂತ್ರಿಕ. ಬೌಲರ್ಗಳು ಎಷ್ಟೇ ವೇಗವಾಗಿ ಚೆಂಡನ್ನು ಎಸೆದರೂ ಅವರು ವಿಕೆಟ್ ಹಿಂಭಾಗದಲ್ಲಿ ಸ್ಕೂಪ್ ಮಾಡುವುದು ಅಥವಾ ಮಂಡಿಯೂರಿ ಲಾಂಗ್ ಇನ್ ಮೇಲೆ 6 ಎತ್ತುವುದು ಅವರಿಗೆ ನೀರು ಕುಡಿದಷ್ಟು ಸುಲಭವಾಗಿತ್ತು. ಕ್ರಿಕೆಟ್ ಪುಸ್ತಕದಲ್ಲಿ ಇಲ್ಲದಂತಹ ಶಾಟ್ಗಳನ್ನ ಮೈದಾನದಲ್ಲಿ ಸೃಷ್ಟಿಸಿದ ಕಲೆಗಾರ ಅವರು. ಆದರೆ ಈ ಕಥೆಯ ದೊಡ್ಡ ಹೈಲೈಟ್ಸ್ ಅಂದರೆ ಅದು ವಿರಾಟ್ ಕೊಹ್ಲಿ ಮತ್ತು ABD ಅವರ ನಡುವಿನ ಅಪರೂಪದ ಗೆಳೆತನ. ಅವರಿಬ್ಬರು ಮೈದಾನಕ್ಕೆ ಬಂದರೆ ಎದುರಾಳಿಗಳ ಕ್ಯಾಪ್ಟನ್ಗೆ ಎಲ್ಲಿ ಫೀಲ್ಡಿಂಗ್ ನಿಲ್ಲಿಸಬೇಕು ಅನ್ನೋದೇ ಮರೆತು ಹೋಗುತ್ತಿತ್ತು. ಒಬ್ಬರು ಚಿರತೆಯಂತೆ ರನ್ ಓಡಿದರೆ ಇನ್ನೊಬ್ಬರು ಸಿಡಿಲಿನಂತೆ 6 ಬಾರಿಸುತ್ತಿದ್ದರು. ಮೈದಾನದಲ್ಲಿ ಇವರಿಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆ ಕ್ಷಣಗಳನ್ನು ಕೇವಲ ಪಾರ್ಟ್ನರ್ಶಿಪ್ ಆಗಿರಲಿಲ್ಲ, ಅದೊಂದು ಅಪ್ಪಟ ಸಹೋದರತ್ವ ಆಗಿತ್ತು. ವಿರಾಟ್ ಕೊಹ್ಲಿ ಅವರು ಒಮ್ಮೆ ಹೇಳುತ್ತಾರೆ, ABD ಆಡ್ತಾ ಇದ್ರೆ ನಾನು ನನಗಾಗಿ ಆಡೋದನ್ನು ಮರೆತು ಅವರಿಗಾಗಿ ಚಪ್ಪಾಳೆ ತಟ್ಟುತ್ತೇನೆ ಅಂತ. ಈ ನಂಬಿಕೆ RCBಗೆ ಅತಿ ದೊಡ್ಡ ಶಕ್ತಿಯಾಗಿತ್ತು. ನೆನಪಿಸಿಕೊಳ್ಳಿ, 2016ರ ಆ ಕ್ವಾಲಿಫೈಯರ್ 1ನೇ ಪಂದ್ಯ ಗುಜರಾತ್ ಲಯನ್ಸ್ನ ವಿರುದ್ಧ ಕೇವಲ 29 ರನ್ನಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು. ಎಲ್ಲರೂ RCBಯ ಕತೆ ಮುಗಿಯಿತು ಅಂದುಕೊಂಡಾಗ ಅಂದ್ರೆ ABD ಅವರು ಆಡಿದ ಇನ್ನಿಂಗ್ಸ್ ಇದೆಯಲ್ಲ, ಅಂದು ಅವರು ಒಬ್ಬಂಟಿಯಾಗಿ ಹೋರಾಡಿ ತಂಡವನ್ನು ಫೈನಲ್ಸ್ಗೆ ತಲುಪಿಸಿದಾಗ ಸ್ಟೇಡಿಯಂನಲ್ಲಿ ಹರಿದಿದ್ದ ಕಣ್ಣೀರು ಒಂದೆರಡಲ್ಲ. ಅದು ಕೇವಲ ಗೆಲುವಿನ ಸಂಭ್ರಮವಾಗಿರಲಿಲ್ಲ, ಅದು ಒಬ್ಬ ಮನುಷ್ಯನ ಮೇಲಿದ್ದ ಅಗಾಧವಾದ ಪ್ರೀತಿಯಾಗಿತ್ತು. ABDಗೆ ಬೆಂಗಳೂರಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಅವರು ಈ ನಗರವನ್ನು ತನ್ನ 2ನೇ ಮನೆ ಎಂದುಕೊಂಡಿದ್ದರು. ಅವರು ಭಾರತದ ವಿರುದ್ಧ ಆಡುವಾಗ ಚಿನ್ನಸ್ವಾಮಿಯಲ್ಲಿ ಜನರು ABD ಅಂತ ಕಿರುಚಾಡುತ್ತಿದ್ದರು. ಇದು ಜಗತ್ತಿನ ಯಾವುದೇ ಆಟಗಾರನಿಗೆ ಸಿಗದ ಗೌರವ. ಅವರು ಗಾಳಿಯಲ್ಲಿ ಕ್ಯಾಚ್ ಹಿಡಿದಾಗ ನಮಗೆ ಅವರು ಮನುಷ್ಯರಂತೆ ಕಾಣಲಿಲ್ಲ, ಅವರು ಒಬ್ಬ ಸೂಪರ್ ಮ್ಯಾನ್ ನಂತೆ ಕಾಣುತ್ತಿದ್ದರು. ಆದರೆ 2021ರಲ್ಲಿ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾಗ ಪ್ರತಿಯೊಬ್ಬ RCB ಅಭಿಮಾನಿಗಳ ಮನೆಯಲ್ಲಿ ಸೂಕ್ತದ ಛಾಯೆ. ಅವರ 7ನೇ ನಂಬರ್ ಜೆರ್ಸಿ ಅವತ್ತು ರಿಟೈರ್ ಮಾಡಲಾಗಿತ್ತು, ಏಕೆಂದರೆ ಆ ಸ್ಥಾನ ತುಂಬಲು ಇನ್ಯಾರಿಗೂ ಸಾಧ್ಯವೇ ಇರಲಿಲ್ಲ. ABD ಹೋದ ಮೇಲೆ RCBಯ ಪಾಳ್ಯದಲ್ಲಿ ಒಂದು ದೊಡ್ಡ ಶೂನ್ಯವೇ ಆವರಿಸಿತ್ತು. ಆದರೆ ಅವರು ಹೋದರೂ ಅವರು ನೀಡಿದ ಅದ್ಭುತ ಕ್ಷಣಗಳು ನಮ್ಮ ಹೃದಯದಲ್ಲಿ ಅಚ್ಚಳಿದಂತೆ ಉಳಿದಿದೆ. ABD ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿಯಾಗಿ RCBಯನ್ನು ಸುವರ್ಣ ಯುಗಕ್ಕೆ ಕೊಂಡೊಯ್ದ ಆ ಸುವರ್ಣ ಯುಗ ಅತಿ ದೊಡ್ಡ ಅಧ್ಯಾಯವೇ ಬರೆದಿತ್ತು. 2016ರ ವಿರಾಟ್ ಕೊಹ್ಲಿಯ ವಿಶ್ವ ವಿಕ್ರಮ ಅದು ಹೇಗಿತ್ತೆಂದರೆ ಕ್ರಿಕೆಟ್ ಇತಿಹಾಸದಲ್ಲಿ ಡ್ರೀಮ್ ಸೀಸನ್ ಅಂತ ಒಂದಿರುತ್ತೆ. ಒಬ್ಬ ಆಟಗಾರ ತನ್ನ ಜೀವನದ ಶ್ರೇಷ್ಠ ಫಾರ್ಮ್ನಲ್ಲಿ ಇರೋದು ಆ ಸಮಯ. ಆದರೆ 2016ರಲ್ಲಿ ವಿರಾಟ್ ಕೊಹ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನ. ಅಂದು ಕೇವಲ ಫಾರ್ಮ್ ಅಲ್ಲ, ಅದೊಂದು ದೈವಿಕ ಆಟವಾಗಿತ್ತು. ಆ ವರ್ಷ ವಿರಾಟ್ ಕೊಹ್ಲಿ ಅವರು ಆಡಿದ್ದನ್ನು ನೋಡಿದರೆ ನಮಗೆ ಅನಿಸುವುದು ಇವರು ಮನುಷ್ಯರ ಅಥವಾ ರನ್ ಮಿಷಿನ್ನ ಅಂತ. ಆದರೆ ಆ ಸೀಸನ್ ಶುರುವಾಗುವ ಮುನ್ನ ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿ T20ಯಲ್ಲಿ ಒಂದೇ ಒಂದು ಶತಕವಿರಲಿಲ್ಲ. ಆದರೆ ಆ ಒಂದು ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬಾರಿಸಿದ್ದು ಬರೋಬ್ಬರಿ 4 ಶತಕಗಳು. ಗುಜರಾತಿನ ಮೇಲೆ 2 ಸಾರಿ, ರೈಸನ್ ಪುಣೆ ಮೇಲೆ 1 ಸಾರಿ ಮತ್ತು ಕಿಂಗ್ಸ್ 11 ಪಂಜಾಬ್ ಮೇಲೆ ಮತ್ತೊಂದು. ಆದರೆ ಆ ಪಂಜಾಬ್ ವಿರುದ್ಧದ ಪಂದ್ಯ ನಿಮಗೆ ನೆನಪಿದೆಯಾ? ಮಳೆಯಿಂದ ಪಂದ್ಯ ತಡವಾಗಿತ್ತು, ಓವರ್ಗಳು ಕಡಿಮೆ ಇದ್ದವು.
ವಿರಾಟ್ ಕೊಹ್ಲಿ ಅವರ ಕೈಗೆ 7 ಹೊಲಿಗೆಗಳು ಬಿದ್ದಿದ್ದವು. ರಕ್ತ ಬರುತ್ತಿತ್ತು. ಆದರೂ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ಕೇವಲ 50 ಎಸೆತದಲ್ಲಿ ಶತಕ ಬಾರಿಸಿದ್ದ ಆ ಛಲಗಾರರನ್ನು ನೋಡಿ ಇಡೀ ಜಗತ್ತೇ ತಲೆಬಾಗಿತ್ತು. ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಗಳಿಸಿದ್ದು ಬರೋಬ್ಬರಿ 973 ರನ್. IPL ಇತಿಹಾಸದಲ್ಲಿ ಇಂದಿಗೂ ಯಾರು ಮುಟ್ಟಲಾಗದ ಶಿಖರವಾಗಿತ್ತು. ವಿರಾಟ್ ಕೊಹ್ಲಿ ಅವರು ಆಡಿದ್ರೆ ನಮಗೆ ಕಪ್ ಗೆಲ್ಲುವುದು ಸುಲಭ ಅನಿಸುತ್ತಿತ್ತು. ABD ಜೊತೆ ಸೇರಿ ಅವರು ಗ್ರೀನ್ ಜೆರ್ಸಿಯಲ್ಲಿ ಬಾರಿಸಿದ ಆ 229 ರನ್ಗಳ ಜೊತೆ ಆಟ, ಅಬ್ಬಬ್ಬ, ಅದು ಕ್ರಿಕೆಟ್ ಅಲ್ಲ, ಅದೊಂದು ಸುನಾಮಿ ಆಗಿತ್ತು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಫೈನಲ್ ಪಂದ್ಯ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎದುರಾಳಿಗಳಾದ ಸನ್ರೈಸರ್ಸ್ ಹೈದರಾಬಾದ್. ಇಡೀ ಬೆಂಗಳೂರು ನೀಲಿ ಬಣ್ಣದ ಸಮುದ್ರದಂತೆ ಒಂದು ಕೆಂಪು ಬಣ್ಣಕ್ಕೆ ತಿರುವಿತ್ತು. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಈ ಸಲ ಕಪ್ ನಮ್ದೆ. ಹೈದರಾಬಾದ್ ನೀಡಿದ 208 ರನ್ಗಳ ಗುರಿವೆನ್ನೀಡಿದ ವಿರಾಟ್ ಕೊಹ್ಲಿ ಮತ್ತು ಗೆಲ್ ಅವರು ಮೊದಲ 10 ಓವರ್ನಲ್ಲಿ ಬೌಲರ್ಗಳ ಬೆವರಿಳಿಸಿದ್ದರು. 114 ರನ್ಗಳಿಗೆ ಮೊದಲ ವಿಕೆಟ್ ಕೂಡ ಬಿದ್ದಿರಲಿಲ್ಲ. ಜಯ ನಮ್ಮ ಕೈಯಲ್ಲೇ ಇತ್ತು. ಆದರೆ ಆ ಒಂದು ವಿಕೆಟ್ ಪಂದ್ಯದ ಗತಿಯನ್ನೇ ಬದಲಾಯಿಸಿತ್ತು. ಗೆಲ್ ಹೋದ್ರು, ವಿರಾಟ್ ಹೋದ್ರು, ABD ಹೋದ್ರು, ನೋಡುತ್ತಿದ್ದಂತೆ ಜಯ ನಮ್ಮ ಕೈಯಿಂದ ಜಾರಿ ಹೋಯಿತು. ಕೇವಲ 8 ರನ್ ಅಂತರ, ಕೂದಲೆಳೆಯ ಅಂತರದಲ್ಲಿ ನಮ್ಮ ಕನಸು ಭಗ್ನವಾಗಿತ್ತು. 973 ರನ್ ಗಳಿಸಿದ, ತನ್ನ ರಕ್ತವನ್ನೇ ಬೆವರಾಗಿ ಹರಿಸಿದ ವಿರಾಟ್ ಕೊಹ್ಲಿ ಅವರು ಅವತ್ತು ಟ್ರೋಫಿಯ ಪಕ್ಕದಲ್ಲಿ ನಿಂತು ಮೌನವಾಗಿ ನೋಡುತ್ತಿದ್ದರು. ಅವರ ಕಣ್ಣಲ್ಲಿ ಅಂದು ನೀರು ಬರುತ್ತಿತ್ತು. ಅಂದು ಅವರೊಬ್ಬರೇ ಕಣ್ಣೀರು ಹಾಕಲಿಲ್ಲ, ಕೋಟ್ಯಾಂತರ ಕನ್ನಡಿಗರ ಕಣ್ಣಲ್ಲಿ ನೀರು ಬಂತು. ಅಂದು ವಿರಾಟ್ ಅವರು ಆರೆಂಜ್ ಕ್ಯಾಪ್ ತೊಟ್ಟಿದ್ದರು. ಅವರ ಮುಖದಲ್ಲಿ ನಗುವೇ ಇರಲಿಲ್ಲ, ಏಕೆಂದರೆ ಅವರಿಗೆ ಬೇಕಾಗಿರುವುದು ಆ ಚಿನ್ನದ ಟ್ರೋಫಿ. 2016ರಲ್ಲಿ ಆ ಸೀಸನ್ ನಮಗೆ ಒಂದು ದೊಡ್ಡ ಪಾಠ ಕಲಿಸಿತ್ತು, ಕ್ರಿಕೆಟ್ ಅಂದ್ರೆ ಎಷ್ಟು ಅನಿರೀಕ್ಷಿತ ಅಂತ. ಇಲ್ಲಿಗೆ ಈ ವಿಡಿಯೋದ ಮೊದಲ ಭಾಗ ಮುಗಿಯುತ್ತದೆ. ವಿರಾಟ್ ಕೊಹ್ಲಿ ಪರ್ವತ ಆ ಶ್ರೇಷ್ಠನೊಂದಿಗೆ ನಾವು ಈ ಭಾಗವನ್ನು ಮುಗಿಸಲಿದ್ದೇವೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದಿನ ಭಾಗದಲ್ಲಿ 2017ರ ಆ ಕರಾಳ ದಿನಗಳಿಂದ ಹಿಡಿದು 2024ರ ಪವಾಡ, 2025ರ ಆ ಸುವರ್ಣ ಯುಗ, RCBಯ ಪಯಣ ಹೇಗಿತ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.